Hi, welcome back to my YouTube channel. So this is another video. So this is the question we have. When a body is projected at an angle to the horizontal, it crosses a point P after 4 seconds, and then after 5 more seconds it reaches the ground. Then height of P above the ground is. So they are giving the gravitation as 10 meter per second square. ಸೊ ಇಲ್ಲಿ ಫಸ್ಟ್ ಬಂದು ಒಂದು ಅಜೆಂಡಾ ಏನಿದೆ, ಈ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಆ ಬೇಸಿನ ಮೇಲೆ ನಾವು ಡೇಟನ್ನು ಬರ್ಕೊಳ್ಳೋಣ. ಸೊ ಈಗ ಆಬ್ಜೆಕ್ಟು ಪ್ರೊಜೆಕ್ಟ್ ಆಗ್ತಿದೆ. ಸೊ ದಿಸ್ ದ ಫ್ರಮ್ ಆರಿಜಿನ್ ಅಂದರೆ ಗ್ರೌಂಡ್ ಲೆವೆಲಿಂದ ಪ್ರೊಜೆಕ್ಟ್ ಆಗಿದ್ದು ಈ ಪಾಯಿಂಟ್ ರೀಚ್ ಆಗುತ್ತೆ, ಅಂದರೆ ಎ ಅನ್ನೋ ಪಾಯಿಂಟ್ ರೀಚ್ ಆಗುತ್ತೆ. ಸೊ ಮಿಡ್ಲಲ್ಲಿ ಪಾಯಿಂಟ್ ಪಿ ಅನ್ನೋದನ್ನು ನೋಟ್ ಮಾಡ್ತಾರೆ. ಪಾಯಿಂಟ್ ಪಿ ಏನಕ್ಕೆ ನೋಟ್ ಮಾಡ್ತಾರೆ ಅಂದರೆ ಸೊ ಇಲ್ಲಿ ಪಾಯಿಂಟ್ ಪಿನ ಕ್ರಾಸ್ ಮಾಡಿ ಅಪ್ ಟು ದ ಪಾಯಿಂಟ್ ಟೋಟಲ್ ರೇಂಜ್ನ ಒಂದು ರೀಚ್ ಔಟ್ ಆಗುತ್ತೆ. ಸೊ ಇಲ್ಲಿ 0ಇಂದ ಪಾಯಿಂಟ್ ಪಿಗೆ ರೀಚ್ ಆಗಬೇಕಂದ್ರೆ 4 ಸೆಕೆಂಡ್ ತೊಗೊಳುತ್ತೆ. ಪಾಯಿಂಟ್ ಪಿಯಿಂದ ಹೇಗೆ ಹೋಗ್ಬೇಕಂದ್ರೆ 5 ಸೆಕೆಂಡ್ ತೊಗೊಳುತ್ತೆ. ಫ್ರಮ್ ದಿಸ್ ಟೈಮ್, ಸೊ ಈ ಟೈಮ್ ಡೇಟಾ ಇಟ್ಕೊಂಡು ನಾವು ಮ್ಯಾಕ್ಸಿಮಮ್ ಹೈಟ್ನ ಫೈಂಡ್ ಔಟ್ ಮಾಡಬೇಕು. ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್ನ ಫೈಂಡ್ ಔಟ್ ಮಾಡಬೇಕು. ಈಗ ಸೊ ವಿ ಹ್ಯಾವ್ ದ ಡೇಟಾ ಲೈಕ್ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್. So time taken by the projectile from 0 to P and P to A. So 0 to P ಇದೆ, P ಇಂದ A ಕೂಡ ಇದೆ. ಸೊ ಈಗ 0 to Aನ ಫೈಂಡ್ ಔಟ್ ಮಾಡೋದಾದರೆ 0 to A ಅಂದರೆ ಟೋಟಲ್ ನಮಗೆ 9 ಸೆಕೆಂಡ್ಸ್ ಬರುತ್ತೆ. ಸೊ ಯಾವ ಥರ ಅಂತಂದರೆ O2 ಅಂದರೆ ಆರಿಜಿನಿಂದ ಪಾಯಿಂಟ್ ಪಿಗೆ 4 ಸೆಕೆಂಡ್ಸ್ ಇದೆ, ಆ್ಯಂಡ್ ಪಾಯಿಂಟ್ ಪಿಯಿಂದ ಎ ಅಂದರೆ ರೇಂಜ್ವರೆಗೂ 5 ಸೆಕೆಂಡ್ಸ್ ಇದೆ. ಸೊ ಈ ಎರಡೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಆಬ್ಜೆಕ್ಟ್ ಎಷ್ಟು ಟೋಟಲ್ ರೇಂಜ್ ಟ್ರಾವೆಲ್ ಆಗಿದೆ ಬಿಕಾಸ್ ಆಫ್ ದ ಪ್ರೊಜೆಕ್ಷನ್. ಸೊ ಟೋಟಲ್ ವಿ ಹ್ಯಾವ್ ದ 9 ಸೆಕೆಂಡ್ ಫಾರ್ ದ ಪ್ರೊಜೆಕ್ಷನ್. ಸೊ ಈಗ ನಾವು ಫ್ರಮ್ ದ ಟೈಮ್ ಆಫ್ ಫ್ಲೈಟ್, ಸೊ ಟೈಮ್ ಆಫ್ ಫ್ಲೈಟ್ ನಮ್ಗೆ ಗೊತ್ತು. ಸೊ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ ಬಂದು ನಮ್ಗೆ ಡೈರೆಕ್ಟಾಗಿ ಗೊತ್ತು. u² sin² θ ಡಿವೈಡೆಡ್ ಬೈ 2 × g. ಸೊ ಇದು ಬಂದು ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ. ಸೊ ನಮಗೆ ಇಲ್ಲಿ ಜಿ ಗೊತ್ತು, u sin² θ ಗೊತ್ತಿಲ್ಲ, u² sin² θ ಗೊತ್ತಿಲ್ಲ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನ ಫೈಂಡ್ ಔಟ್ ಮಾಡೋದು ಯಾವ ಥರ? ಸೊ ನಮಗೆ ಇಲ್ಲಿ ಕೊಟ್ಟಿರೋದು ಡೇಟಾ ಬಂದು ಟೈಮ್ ಮಾತ್ರ. ಸೊ ಟೈಮ್ ಅಂತಂದರೆ ಫ್ರಮ್ ದ ಟೈಮ್ ಆಫ್ ಫ್ಲೈಟಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಟೈಮ್ ಆಫ್ ಫ್ಲೈಟ್ ಫಾರ್ಮುಲಾ ಬಂದು ಟೈಮ್ ಆಫ್ ಫ್ಲೈಟ್ ಈಕ್ವಲ್ಸ್ 2u sin θ ಡಿವೈಡ್ ಬೈ ಜಿ. ಸೊ ಇಲ್ಲಿ ಈ 2 ಮತ್ತು ಜಿನ ಸಪ್ರೇಟ್ ತೊಗೊಂಬೋಣ. 2 ಡಿವೈಡೆಡ್ ಬೈ ಜಿ ಅಂತಂದರೆ 10. ಸೊ ಯು ಸೈನ್ ಥೀಟಾ. ಸೊ ಟೈಮ್ ಆಫ್ ಫ್ಲೈಟ್ ಕೊಟ್ಟಿದ್ದಾರೆ. ಟೋಟಲ್ ಟೈಮ್ ಆಫ್ ಫ್ಲೈಟ್ ಬಂದು 9 ಸೆಕೆಂಡ್ಸ್. ಸೊ ಈಗ ಇದನ್ನು ಈ ಕಡೆ ತೊಗೊಳೋಣ. 90 ಡಿವೈಡ್ ಬೈ 2, ಇದು ಇಲ್ಲಿ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಯು ಸೈನ್ ಥೀಟಾ. ಸೊ 45 ಡಿಗ್ರಿ ಈಸ್ ಈಕ್ವಲ್ ಟು ಯು ಸೈನ್ ಥೀಟಾ. ಸೊ ನಮ್ಗೆ ಆಲ್ರೆಡಿ ಬಂದಿದೆ. ಸೊ ಇದನ್ನ ಡೈರೆಕ್ಟಾಗಿ ಮಾಡ್ಬೋದು. ಸೊ ಡೈರೆಕ್ಟಾಗಿ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನಾನು. ಸೊ ನೀವು ಡೈರೆಕ್ಟಾಗಿ ಈ 45 ಡಿಗ್ರಿ ಇಲ್ಲಿ ಹಾಕಿದಾಗ 45² ಡಿವೈಡ್ ಬೈ 2 × 10. ಸೊ 45ನ ಮಲ್ಟಿಪ್ಲೈ ಮಾಡಿದಾಗ 45 × 45 ಇಟ್ಸ್ ಅಬೌಟ್ 2025 ಬರುತ್ತೆ. 2025 ಡಿವೈಡೆಡ್ ಬೈ 20. ಸೊ ಇದು ಬಂದು ಅಪ್ರಾಕ್ಸಿಮೇಟ್ಲಿ 101.25 ಬರುತ್ತೆ. ಸೊ ಇದು ಒಂದು ಫ್ರಮ್ ದ ಮ್ಯಾಕ್ಸಿಮಮ್ ಹೈಟ್. ಸೊ ದಿಸ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ಫಾರ್ಮುಲಾ. ಈ ಡೈರೆಕ್ಟ್ ಫಾರ್ಮುಲಾ ಬಿಟ್ಟು ನಾರ್ಮಲಾಗಿ ಏನಾದರೂ ನಾವು ಮಾಡೋದಾದರೆ ಫ್ರಮ್ ದ ಟ್ರಾಜೆಕ್ಟ್ರಿ ಮೋಷನಲ್ಲಿ ಮಾಡೋದಾದರೆ, ಸೊ ಇಲ್ಲಿ ಆಬ್ಜೆಕ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫಾರ್ ದ ವೈ ಆ್ಯಕ್ಸಿಸ್. ಸೊ ವೈ ಕಾಂಪೋನೆಂಟಲ್ಲಿ ಫೈಂಡ್ ಮಾಡ್ತೀವಿ. ಸೊ ಇಲ್ಲಿ ವೈನ ಫೈಂಡ್ ಔಟ್ ಮಾಡಿಕೊಂಡ್ರೆ ಸಾಕು. y equals u sin θ. So u sin θ into minus half into gt square equals. So u sin θ ಗೊತ್ತು ನಮಗೆ 45 ಡಿಗ್ರಿ ಇಂಟು ಟೈಮ್ ಬಂದು ಸೊ ಇಲ್ಲಿ ಟೈಮ್ನ ನಾವು 0 ಆರಿಜಿನಿಂದ ಪಾಯಿಂಟ್ ಪಿಗೆ ಎಷ್ಟಿದೆ ಅಷ್ಟು ಮಾತ್ರ ತೊಗೊಬೇಕು. ಸೊ ಇಂಟು 4 ಸೆಕೆಂಡ್ಸ್ ಮೈನಸ್ 1/2 ಜಿ ಬಂದು 10, ಟೈಮ್ ಬಂದು 4², ಯಾಕಂದರೆ ಟೈಮ್ ಬಂದು ಸ್ಕ್ವೇರ್ ಆಗುತ್ತೆ ಇಲ್ಲಿ. ಸೊ ವೈ 45 ಡಿಗ್ರಿ ಇಂಟು 4. ಸೊ ವಿ ಕ್ಯಾನ್ ಗೆಟ್ ಅಪ್ರಾಕ್ಸಿಮೇಟ್ಲಿ 4 5 20 2 4 4 16 to 18 180.
180 minus 2 5s are 4 4s are 16, 16 5s are 80. So y equals 100 meters. So ಇಲ್ಲೂ ಒಂದು ಇಷ್ಟು 101.25 ಮೀಟರ್ ಎಕ್ಸಾಕ್ಟಾಗಿ ಮಾಡಬೇಕಂದ್ರೆ ಸೊ ವಿ ಕ್ಯಾನ್ ಗೋ ವಿತ್ trajectory formula. So this is the trajectory formula for the projection. So thank you. So here the option B is the correct answer.